ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಿ. ಯಾಕಂದ್ರೆ ಅವ್ರ ಅಪ್ಪನ ದುಡ್ಡಲ್ಲ, ನನ್ನ ದುಡ್ಡಲ್ಲಿ ನಾನು ತಗೊಂಡಿರೋದು. ಈಗ ಬರೀ ಆಚೆ ಓಟ್ನೇ ಮಾತ್ರ ತಗೊಳಂಗಿದ್ರೆ ಬಿಗ್ ಬಾಸ್ ಯಾಕೆ? ಓಟ್ ಬರಕ್ಕೆ ಕಾರಣ ನಾನು. ಫೈನಲಿ ಗಿಲ್ಲಿ ಗೆದ್ದಿರೋದು ನಿಮ್ಮಿಂದಾನೆ ಅಂತ ಹೇಳ್ತಿದ್ದೀರಾ. 27 ಕೋಟಿ ಓಟ್ ಬಂದಿರೋದು ನನ್ನಿಂದಾನೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಕೋಪ ಬರ್ತಿದೆ. ಗಿಲ್ಲಿ ಫ್ಯಾನ್ಸಿ ಕೋಪ ಬರಲ್ವಾ? ಸೀಸನ್ 1 ಇಂದ 12 ವರೆಗೂ ಸೋತವ್ರಾಗಿರ್ಬೋದು ಗೆದ್ದವ್ರಾಗಿರ್ಬೋದು ಎಲ್ಲರಿಗಿಂತ ನಂಬರ್ 1 ಸ್ಥಾನದಲ್ಲಿ ಫೇಮಸ್ ಆಗ್ತೀನಿ ಅಂತ ಬಂದೆ. ಈಗ ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಮೀಸೆ ಬೆಳೆಸ್ಕೊಳ್ಳಪ್ಪ. ಇವಾಗ ಬರೀ ಕರ್ನಾಟಕದಲ್ಲಿ 5,000 ಟ್ರೋಲ್ಸ್ ತೋರಿಸ್ತೀನಿ ನಾನು. ಅದು ಕನ್ನಡದಲ್ಲೇ ಇದ್ದಾವೆ. ದಯವಿಟ್ಟು ಅದು ನೀವು ಆನ್ ಮಾಡೋದಲ್ಲ, ಬರೀ ನನ್ನ ಹೆಸರು ಹಾಕಿದ್ರೆ ಬರೀ ನಂದೇ ಬರ್ತದೆ. 5,000 ಟ್ರೋಲ್ಸು ಈಗ ಕರ್ನಾಟಕದಲ್ಲಿ ತೋರಿಸ್ತೀನಿ ನಮ್ಮದೇ ಇದ್ದವ್ರಿಗೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ, ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ಅದೃಷ್ಟ ಕೋಟ ಕಂಡ್ಲ. ನಾನು ಮುಂಚೆ ಪ್ರಮಾಣ ಮಾಡಿಸ್ಕೊಬೇಕಿತ್ತು ಸರ್, ಮರ್ತ್ಬಿಟ್ಟೆ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳೋದಿಲ್ಲ ಅಂತ ಹೇಳಿ. ನೀವು ಭಯಂಕರ ಇದ್ದೀರಿ ಮಾತ್ರ. ಹೌದು, ಸತ್ಯವನ್ನೇ ಹೇಳುತ್ತೆ. ನಾನು ಹೇಳೋದೆಲ್ಲ ಸತ್ಯ. ಅದು ನಂಬೋದು, ಬಿಟ್ಟವ್ರು ಬಿಡ್ಬೋದು. ಅದ್ರ ಕೆಪಾಸಿಟಿ ಇರೋರು ನಂಬ್ತಾರೆ, ಅದ್ರ ವ್ಯಾಲ್ಯೂ ಗೊತ್ತಿರೋರು ನಂಬ್ತಾರೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಯಶ್ ಸರ್ ಹಾಕೊಂಡಿರ್ತಾರೆ ಒಂದು ಆನೆ ಪ್ರಿಂಟ್ ಇರೋದು. ಆ ಶರ್ಟ್ಗೆ ಯಾರೋ ಒಬ್ಬ ಕಂಪೇರ್ ಮಾಡಿ ಸೇಮ್ ಶರ್ಟು 699 ಅಂದರೆ 700 ರುಪೀಸ್ಗಿದೆ ಅಂತ ಯಾರೋ ಒಬ್ಬ ಹಾಕೊಂಡಿದ್ದಾನೆ. ಯಶ್ ಸರ್ 700 ರುಪೀಸ್ ಶರ್ಟ್ ಹಾಕೊಳ್ತಾರ? ಆ ಕ್ವಾಲಿಟಿ ಒರಿಜಿನಲ್ಲು. ಅದನ್ನು ಕಾಪಿ ಮಾಡಿ ಇವರು ಡೂಪ್ಲಿಕೇಟ್ ಮಾಡಿರ್ತಾರೆ. ಅದು 700 ರೂಪಾಯಿಗೆ ಸಿಗುತ್ತೆ. ಇದು 50,000, 1 ಲಕ್ಷ, 5 ಲಕ್ಷನೇ ಇರುತ್ತೆ. ಅದು ಹಾಕೋರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ, ಇದನ್ನ ಹಾಕೋರಿಗೆ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಆ ಕಾರಣದಿಂದ ನಾನು ಅವ್ರನ್ನ ನಂಬಿಸಿ ಅವ್ರ ಹತ್ರ ಇದಾಗೋದು ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಅಪ್ಪನ ದುಡ್ಡಲ್ಲ, ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರೋದು. ಬಾಯಿ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನ್ ಬೇಕಾದ್ರೂ ಮಾತಾಡಿದ್ರ? ನೀವು ಹೇಳಿದ್ರಿ ಗಿಲ್ಲಿ ಸೋಲ್ತಾನೆ ಅನ್ನುವಂಥ ಮಾತು ತಪ್ಪಾಗಿದೆ. ಅಂಡ್ ಗಿಲ್ಲಿ ಗೆದ್ದಿದ್ದಾರೆ. ಅಂದರ್ ಬಾಯರು ಗಿಲ್ಲಿಯಿಂದ ನನಗೆ ತೊಂದರೆ ಆಗಿತ್ತು. ನಂಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಅದರಿಂದ ನಾನು ಹೇಳಿದ್ದೆ, ಗಿಲ್ಲಿ ಗೆದ್ರೆ ಸೋತವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಓಕೆ ಸರ್, ಅಂದ್ರೆ ನೀವು ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ನಾವ್ ಯಾರು ಕೇಳಲ್ಲ. ಬಟ್ ನೀವೊಂದು ಹೇಳಿಕೆ ಕೊಡ್ತೀರಾ. ಓಕೆ, ಅವ್ರವ್ರ ವೈಯಕ್ತಿಕ, ಅದು ಅವ್ರ ಸೋಲಿಗೆ ಅವ್ರವ್ರ ಇಷ್ಟ, ವೋಟಿಂಗು ಅದೆಲ್ಲ. ಬಟ್ ನೀವು ಒಂದ್ ಮಾತು ಹೇಳಿರ್ತೀರಾ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಸ್ಲಮ್ ಅವ್ರು ಓಟ್ ಹಾಕ್ತಾರೆ ಅಂತ. ಇದು ಎಷ್ಟು ನಿಜ ಇದು? ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ನಿಮ್ದು ನನ್ನ ಹತ್ರನೇ ಹೇಳಿದೀರಾ. ಆನ್ಸರ್ ಮಾಡ್ತೀನಿ, ನಿಮ್ಮ ಹತ್ರನೇ ಹೇಳಿದ್ದೀನಿ, ಅದನ್ನೇ ಆನ್ಸರ್ ಮಾಡ್ತೀನಿ. ನನಗೆ ಗಿಲ್ಲಿ ಫ್ಯಾನ್ಸ್ ಹೆಸರಲ್ಲಿ ಕೊಲೆ ಬೆದರಿಕೆ, ಆಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಆಮೇಲೆ ಕಾರ್ನ ಸ್ಕ್ರ್ಯಾಚ್ ಮಾಡೋದು, ಕಾರ್ ಮೇಲೆ ಕೆಟ್ಟದಾಗ ಬರೆಯೋದು, ಆ ಥರ ಸ್ಲಮ್ ಅವ್ರು ಮಾಡ್ತಾರೆ ಅಂತ ಹೇಳಿರೋದು. ಅದನ್ನು ಕಟ್ ಮಾಡಿಬಿಟ್ಟು ಬರೀ ಮಿಕ್ಕಿದೆಲ್ಲ ಕಟ್ ಮಾಡಿಬಿಟ್ಟು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ಅವರು ಅಂತ ಹೇಳಿದ್ದಾರೆ. ಅದರಲ್ಲಿ ಅರ್ಧ ಜನ ಅಂತ ಹೇಳಿದ್ದೀನಿ, ಅಂದರೆ ನನಗೆ ತೊಂದರೆ ಮಾಡಿದವ್ರಿಗೆ ಮಾತ್ರ. ಆಮೇಲೆ ಸ್ಲಮ್ ಅನ್ನೋದು ಕೆಟ್ಟ ಪದ ಅಲ್ಲ, ಸ್ಲಮ್ ಬೋರ್ಡ್ ಅಂತಲೇ ರಿಜಿಸ್ಟ್ರ್ ಮಾಡಿ ಇಟ್ಕೊಂಡಿದ್ದಾರೆ, ಆಯಿತಾ? ಸ್ಲಮ್ ಒಂದು ಕೆಟ್ಟ ಪದ ಅಲ್ಲ, ಅದು ಗೌರ್ಮೆಂಟೇ ಯೂಸ್ ಮಾಡ್ತಾ ಇದೆ. ಅದು ಏನು ಅಫೆನ್ಸಬಲ್ ಅಲ್ವೇ ಇಲ್ಲ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಅದನ್ನ ನೀವು ದೊಡ್ಡದಾಗಿ ಅದನ್ನ ಎಳಿಬೇಡಿ ದಯವಿಟ್ಟು. ಇಲ್ಲ, ಖಂಡಿತವಾಗಿಯೂ ನಾವು ಎಳೆಯುವಂತ ಕೆಲಸ ಮಾಡಿಲ್ಲ. ಮೋಸ್ಟ್ಲಿ ನಾವು ಯಾವುದನ್ನು ಕಟ್ ಮಾಡಿ ಹಾಕುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡೋದಿಲ್ಲ. ಬಟ್ ನೀವು ಕರೆಕ್ಟಾಗಿ ಹೇಳಿದ್ರ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಅಂದ್ರೆ ಅವ್ರು ಆಲ್ಮೋಸ್ಟ್ ಅವರೆಲ್ಲ ಸ್ಲಮ್ ಅಂತಾನೆ ನೀವು ಯೂಸ್ ಮಾಡಿದ್ರ. ಬಟ್ ಅದನ್ನ ತಿತ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ತಿತ್ಕೊಳ್ಳೋದಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ಜನ್ಮಕ್ಕೆ ಹೋಗೋ. ಇದು ನನಗೆ ಯಾರು ತೊಂದರೆ ಮಾಡಿದ್ದಾರೆ ಅವ್ರಗಳಿಗೆ ಸಿಟ್ಟಲ್ಲಿ ಇವಾಗ ನಿಮ್ಮ ಕಣ್ಣು ಮುಂದೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವ್ರಿಗೆ ನಾನು ಹೇಳಿದೆ, ದಯವಿಟ್ಟು ಹೋಗಿ ಸರ್ ಅಂತ ಹೇಳಿದೆ. ಹೋಗ್ತಾನು ಮಿಸ್ಬಿಹೇವ್ ಮಾಡ್ಕೊಂಡು ಹೋದ್ರು. ಅಂಥವ್ರಿಗೆ ನಿಮಗೆ ಹಂಗೆ ಮಾಡಿದ್ರೆ ನಿಮಗೆ ಸಿಟ್ಟು ಬರ್ತಿತ್ತಾ ಇಲ್ವಾ? ಬರುತ್ತೆ ಒಂದು ಮಾತು ಹೇಳಿದಾಗ ಅವ್ರು ಅರ್ಥ ಮಾಡ್ಕೋಬೇಕು. ನಾನು ಅವ್ರಿಗೆ ತೊಂದರೆ ಮಾಡಿಲ್ಲ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಈಗ ಅವ್ರು ಬಂದು ಸುಮ್ಮನೆ ಬಡ್ಕೊಂಡು ಕಿರ್ಚ್ಕೊಂಡು ಹೋದ್ರು. ಆವಾಗ ಒಂದು ನಿಮಿಷ ನಾನು ಹೇಳೋದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬರೀ ನಿಮ್ಮ ಫೇಸ್ ಇಂದ ಮಾತಾಡಬೇಡಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನನಗೆ ಯಾರು ತೊಂದರೆ ಕೊಟ್ಟಿದ್ರು ಅದರಲ್ಲಿ 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅವ್ರಗಳಿಗೆ. ಯಾಕಂದರೆ ಅಷ್ಟು ಅವರು ಕೆಟ್ಟದಾಗಿ ಅವ್ರು ಯಾರು ನಾನು ಆ ಭಾಷೆ ಪದ ಯೂಸ್ ಮಾಡಿದೆ ಆ ಥರ ಕ್ಯಾರೆಕ್ಟರ್ ಥರ ನನಗೆ ಅವರು ತೊಂದರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಎಲ್ಲ ಫೋನ್ ಮಾಡೋದು, 1 ಗಂಟೆ 2 ಗಂಟೆ ಬೆಳಗಿನ ಜಾವ ಎಲ್ಲ ಫೋನ್ ಮಾಡೋದು, ನಮ್ಮ ತಾಯಿ ನಂಬರಿಗೆ ಫೋನ್ ಮಾಡೋದು, ಆ ಥರ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಆ ಯಾರು ನನಗೆ ತೊಂದರೆ ಕೊಟ್ಟವ್ರಿಗೆ, ಆಮೇಲೆ ಎಷ್ಟು ಕೆಟ್ಟ ಪದ ಯೂಸ್ ಮಾಡಿದ್ದಾರೆ ಅವ್ರಿಗೆ, ಆಮೇಲೆ ಯಾರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅವ್ರಿಗೆ ನಾನು ಆ ಭಾಷೆನ ಯೂಸ್ ಮಾಡಿರೋದು.
ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೋದ್ರು ಸಿದ್ಧಾಂತ ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ವಿಶ್ ಮಾಡ್ತೀರಾ ಇಲ್ವಾ? ವಿಶ್ ಮಾಡೋದು ಇಲ್ಲ, ಅವನ್ನ ಪಾರ್ಟಿಗೂ ಕರೆಯೋದಿಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಮನೆ ಒಳಗಡೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅಷ್ಟು ಏಳ್ಸಿದ್ದಾರೆ, ಅಷ್ಟು ಕಂಡಮಾಗಿ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಆಗಿದೆ, ಅದೆಲ್ಲ ಎಲ್ಲ ಟಿ ವಿಲೂ ಹೇಳಿದ್ದೀನಿ. ಗಿಲ್ಲಿ ಅವ್ರಿಗೆ ಏನು ವೋಟ್ ಬಂದಿದೆ ಅದಕ್ಕಿಂತ ಜಾಸ್ತಿ ನನಗೆ ವೋಟ್ ಬಂದಿದೆ. ನಾನೇ ಗೆಲ್ಲಬೇಕಿತ್ತು. ವ್ಯಕ್ತಿತ್ವದ ಆಟ ಅಂತ ಬಂದಾಗ ಅಲ್ಲಿ ಎಂಟರ್ಟೈನ್ ಮಾಡಿ, ಅದು ಬಿಗ್ ಬಾಸ್ ಅನ್ನುವಂಥದ್ದು ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವದ ಆಟ ಅಂತ ಹೇಳ್ಬಿಟ್ಟೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಇವಾಗ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಈಗ ಬರೀ ಆಚೆ ವೋಟ್ನೇ ಮಾತ್ರ ತೊಗೊಳಂಗಿದ್ರೆ ಬಿಗ್ ಬಾಸ್ ಯಾಕೆ? ನಾನು ಕೇಳೋದು, ಈಗ ಒಳಗಡೆ ಕ್ಯಾರೆಕ್ಟ್ರೂ ನೋಡ್ಬೇಕು. ಅವ್ರು ಹೆಂಗೆ ನಡ್ಕೊಂಡ್ರು, ಏನೇನು ಗೇಮ್ಸ್ ಆಡಿದ್ರು, ಹೆಂಗೆ ನಡ್ಕೊಂಡ್ರು, ಹೆಂಗೆ ಜನ ಹೊಂದಿದ್ರು, ಆಮೇಲೆ ಅವ್ರ ಕ್ಯಾರೆಕ್ಟರ್ ಏನು, ಅದೆಲ್ಲ ನೋಡಿ, ವೋಟು ನೋಡಿ, ಎರಡೂ ನೋಡಿ ಡಿಸೈಡ್ ಮಾಡಬೇಕಿತ್ತು. ಬರೀ ವೋಟಿಂಗ್ ಮಾತ್ರ ನೋಡಿ ಅವ್ರನ್ನ ವಿನ್ ಮಾಡಿದ್ದಾರೆ ಅಂತ ಅಶ್ವಿನಿ ಗೌಡ ಹೇಳೋರದೇ ಕರೆಕ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರೆ? ಫೈನಲಿ ಗಿಲ್ಲಿ ಅವ್ರಿಗೆ ವಿಶ್ ಮಾಡಲ್ಲ, ಪಾರ್ಟಿ ಕರಿಯಲ್ಲ ಅಂತ ಹೇಳಿದ್ರಿ. ಇಷ್ಟ ಇಲ್ಲ ಅಂದ್ಮೇಲೆ ನಾನು ಯಾಕೆ ಕೆದಕ್ತಾ ಇದ್ದೀರಿ? ನನಗೆ ಇಷ್ಟ ಇಲ್ಲ. ಅಲ್ಲ, ಕೆದಕಂದ್ರೆ ನನಗಿಷ್ಟ ಇಲ್ಲ. ಅಂದ್ರೆ 47 ಕೋಟಿಗೂ ಅಧಿಕ ವೋಟ್, ಅಷ್ಟು ಕರ್ನಾಟಕ ಜನತೆಗೆ ಯಾಕೆ? ಒಂದ್ ರೀಸನ್ ಏನು? ಆ ಸ್ಟ್ರಾಂಗ್ ಬರಕ್ಕೆ ಕಾರಣ ನಾನು, ಬರಕ್ಕೆ ಕಾರಣ ನಾನು. ನಾನು ಅಷ್ಟು ಪ್ರಚೋದನೆ ಮಾಡಿದ್ದು. ನಾನು ಅವನ ಬಗ್ಗೆ ಎಗನೆಸ್ಟ್ ಆಗಿದ್ದಕ್ಕೆ ಎಲ್ಲರೂ ಹಠಕ್ಕೆ ಮೊಬೈಲ್ಗಳು ಕಿತ್ಕೊಂಡು ಓಟ್ ಹಾಕ್ಸಿದ್ರು. ಅಷ್ಟು ಜನ ರೊಚ್ಚಿಗೆ ಕಾರಣನೇ ನಾನು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಫೈನಲಿ ಗಿಲ್ಲಿ ಗೆದ್ದಿರೋದು ನಿಮ್ಮಿಂದಾನೆ ಅಂತ ಹೇಳ್ತಿದ್ದೀರಾ? ಆಚೆ ಫಿನಾಲೆ ದಿನ 80% ಜನ ನನಗೋಸ್ಕರ, ನನ್ನ ಹೊಡಿಯೋಕ್ಕೋಸ್ಕರನೇ ಬಂದಿದ್ದು. ಇಲ್ಲಿಗೋಸ್ಕರ ಬರೀ ನನ್ನ ಪ್ರಚೋದನೆ ನನ್ನಿಂದ ಅವ್ರು ಹಂಗೆ ಆಗಿಲ್ಲ ಅಂದಿದ್ರೆ ಅಷ್ಟು ಜನ ಒಳಗೆ, ಆಚೆ ಅಷ್ಟು ಜನ ಬರ್ತಿರ್ಲಿಲ್ಲ. ಎಲ್ಲ ನೋಡಿ ನಾಯಿಮರಿ ಇಟ್ಕೊಂಡು ಫೋಟೋ ಇಟ್ಕೊಂಡು ನನ್ನ ಮಕ್ಕಕ್ಕೆ ನಾನು ಫೋಟೋ ಹಾಕೊಂಡೆ ಎಲ್ಲ ಬೈಯಕ್ಕೆ ಬಂದಿದ್ದು. ಅದು ಕಾರಣ ನಾನೇ ಅಂತ ಹೇಳಕ್ ಇಷ್ಟ. ಅಲ್ಲ ಸತೀಶ್ ಸರ್, ನಾನೊಂದು ಮಾತು ಹೇಳ, ಇದನ್ನ ಈ ತರ ಹೇಳೋದು ಎಷ್ಟು ಸರಿ ತಪ್ಪು ಅಂತ ನಂಗೆ ಗೊತ್ತಿಲ್ಲ. ಬಟ್ ಜೆನ್ಯೂನ್ ಆಗಿ ನಾನು ಒಂದು ಮಾತು ಹೇಳ್ತೀನಿ. ನೀವು ಈ ತರ ಗಿಲ್ಲಿ ಗೆದ್ದಿದ್ದು ನನ್ನಿಂದಾನೆ, 47 ಕೋಟಿ ವೋಟ್ ಬಂದಿರೋದು ನನ್ನಿಂದಾನೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಕೋಪ ಬರ್ತಿದೆ. ಗಿಲ್ಲಿ ಫ್ಯಾನ್ಸಿ ಕೋಪ ಬರಲ್ವಾ? 47 ಕೋಟಿ ವೋಟ್ ಬಂದಿರೋದು ನನ್ನಿಂದಾನೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಕೋಪ ಬರ್ತಿದೆ. ಗಿಲ್ಲಿ ಫ್ಯಾನ್ಸಿ ಕೋಪ ಬರಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರ ಮೇಲೂ FIR ಅದಕ್ಕೆ ನಿಮಗೆ ಆತರ ಬೆದರಿಕೆ ಕರೆ ಬರೋದು, ಅದಕ್ಕೆ ಆತರ ನಿಮಗೆ. ನಾನು ನಡೆದಿರೋದು ಹೇಳೋದು, ನನಗೆ ಡ್ರಾಮಾ ಆಡೋದು ಬಕೆಟ್ ಹಿಡಿಯಕ್ಕೆ ಬರಲ್ಲ. ಅಂದ್ರೆ ಈಗ ಓಡೋ ಕುದುರೆ ಹಿಂದೆ ಒಬ್ರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿರ್ತಾರೆ. ನಾನು ಸ್ಯಾಂಪಲ್ ಹೆಸರು ಹೇಳಲ್ಲ, ನೀವೇ ಗೊತ್ತಿರುತ್ತೆ ಯಾರ್ಯಾರು ಅಂತ. ಒಂದು ಬ್ಯಾಡ್ ಕಮೆಂಟ್ ಬರ್ತಿದ್ದಂಗೆ ಏನು ಮಾಡ್ತಾರೆ, ಟಕ್ ಅಂತ ಗಿಲ್ಲಿಗೆ ಜೈ ಅಂತಾರೆ. ಅವನಿಗೆ ಬೈದಿರ್ತಾರೆ. ಒಂದು ಬ್ಯಾಡ್ ಕಮೆಂಟ್ ಬರ್ತೀನಿ, ಒಬ್ರಿಗೆ ಯಾರಿಗೋ ಬಂದು ಕಿವಿಲಿ ಹೇಳ್ತಾರೆ. ಕಿವಿಲಿ ಹೇಳಿದ ತಕ್ಷಣ ಅವ್ರು ಹಂಗೆ ಪ್ಲೇಟೇ ಚೇಂಜ್ ಮಾಡಿಬಿಡ್ತಾರೆ ಬೈತಾ ಇದ್ದವ್ರು. ಯಾಕಂದರೆ ಒಳಗೆ ಯಾರ್ಯಾರು ಇದ್ದರೂ ಅವ್ರು ಆಚೆ ಮಾತಾಡ್ತಾ ಇರೋದೇ ನಿಜ. ಆದರೆ ಒಳಗಿದ್ದವ್ರು ನಾವು, ನಮಗೆ ಗೊತ್ತು, ನಮ್ಗೆ ಇದ್ದಿದ್ದು ಎಷ್ಟು ದಿನದಲ್ಲಿ ಅವ್ರು ಹೆಂಗೆ ಬಿಹೇವು ಅದೆಲ್ಲ, ಅದ್ರ ಬಿಹೇವ್ನ ನೋಡಿ ನಾನು ಮಾತಾಡ್ತಾ ಇರೋದು. ನಾನು ಆಚೆ ಅವ್ರ ಹತ್ರ ಒಂದು ದಿವಸನೂ ಯಾವತ್ತೂ ಮೀಟ್ ಆಗಿಲ್ಲ. ಆಚೆ ಪ್ರಪಂಚದ ಗೊತ್ತಿಲ್ಲ. ತಳಕ್ ಬಳಕ್ ಭಾವಣಿಕೆ ಮಾತುಗಳು ನಮಗೆ ಬರೋದು ಇಲ್ಲ. ನಾನು ನಡೆದಿರೋದು ಹೇಳೋದು, ನಾನು ಇದು ಒಂದೇ ಸ್ಟ್ಯಾಂಡು ಕೊನೆವರೆಗೂ ತಗೊಳ್ಳೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓಕೆ ಸರ್, ನಾನು ಇನ್ ನೆಕ್ಸ್ಟ್ ಯಾವುದೇ ಪ್ರಶ್ನೆ ಕೇಳೋದು ಮೋಸ್ಟ್ಲಿ ವೇಸ್ಟ್, ವ್ಯರ್ಥ ಅಂತ ಅನ್ಸುತ್ತೆ. ನೀವು ಬದಲಾಗಲ್ಲ, ಐನೋ ನೀವು ಹೀಗೆ ಇರ್ತೀರ. ಅದಕ್ಕೆ ನಾನು ಫಸ್ಟ್ ಅಲ್ಲಿ ಹೇಳಿದೆ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನೇನೂ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ ಹೇಳಿ ಅಂದ್ರೆ ನನಗಂತೂ ಯಾವುದೂ ಆ ಥರ ಅನ್ನಿಸ್ಲಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.